ಎಲ್ಲರಿಗೂ ನಮಸ್ಕಾರ. ಸರಿ ತಪ್ಪು ಅಂತ ನಾವೆಲ್ಲ ಹೇಗೆ ನಿರ್ಧಾರ ಮಾಡ್ತೀವಿ ಅಂತ ಎಂದಾದ್ರೂ ಆಳವಾಗಿ ಯೋಚಿಸಿದಿರಾ? ನಮ್ಮ ಪ್ರತಿಯೊಂದು ನಿರ್ಧಾರದ ಹಿಂದೆ ಒಂದು ದೊಡ್ಡ ಆಂತರಿಕ ಹೋರಾಟವೇ ನಡೆಯುತ್ತೆ ಅಲ್ವಾ? ಬನ್ನಿ, ಇವತ್ತು ಅದೇ ಹೋರಾಟದ ಒಳಗಿಳಿದು ನೋಡೋಣ, ಕೋಲ್ಬರ್ಗ್ ಅವರ ನೈತಿಕ ಏಣಿಯನ್ನ ಹತ್ತುತ್ತಾ. ಒಂದು ಕ್ಷಣ ಯೋಚನೆ ಮಾಡಿ ನೋಡಿ. ಇದಕ್ಕೆ ಸುಲಭವಾದ ಉತ್ತರ ಅಂತ ಖಂಡಿತ ಇಲ್ಲ, ಹೌದಲ್ವಾ? ಯಾಕಂದ್ರೆ ಈ ಪ್ರಶ್ನೆ ನೇರವಾಗಿ ನಮ್ಮ ನೈತಿಕತೆಯ ಬೇರುಗಳನ್ನೇ ಅಲುಗಾಡಿಸುತ್ತೆ. ಇವತ್ತು ನಾವು ಮಾತಾಡಕ್ ಹೊರಟಿರೋದು ಕೂಡ ಇದೇ ತರದ ಸಂದಿಗ್ಧತೆಗಳ ಬಗ್ಗೆನೆ. ನೋಡಿ, ಇದನ್ನೇ ನೈತಿಕ ಸಂದಿಗ್ಧತೆ ಅಂತ ಕರೆಯೋದು. ಒಂದು ಕಡೆ ಕದಿಯೋದು ತಪ್ಪು ಅಂತ ಗೊತ್ತು, ಅದೇ ಇನ್ನೊಂದು ಕಡೆ ಪ್ರೀತಿ ಪಾತ್ರನ್ನ ಹಾಗೇ ಸಾಯೋಕೆ ಬಿಡೋದು ಅದು ಅದಕ್ಕಿಂತ ದೊಡ್ಡ ತಪ್ಪಲ್ವಾ? ಸರಿಯಾಗಿ ಇದೇ ಪಾಯಿಂಟ್ನಲ್ಲೇ ನಮ್ಮ ತಲೆ ಒಳಗೆ ನೈತಿಕ ತರ್ಕ ಅನ್ನೋ ಒಂದು ಇಂಜಿನು ಸ್ಟಾರ್ಟ್ ಆಗುತ್ತೆ. ಹಾಗಾದ್ರೆ ಇಂಥ ಕಾಂಪ್ಲೆಕ್ಸ್ ಸನ್ನಿವೇಶಗಳಲ್ಲಿ ನಾವು ಹೇಗೆ ಯೋಚನೆ ಮಾಡ್ತೀವಿ ಅಂತ ಅರ್ಥ ಮಾಡ್ಕೊಳ್ಳಕ್ಕೆ ಏನಾದ್ರೂ ಒಂದು ದಾರಿನಕ್ಷೆ, ಒಂದು ಗೈಡ್ ಇದೆಯಾ? ಖಂಡಿತ ಇದೆ. ಅದೇ ಲಾರೆನ್ಸ್ ಕೋಲ್ಬರ್ಗ್ ಅವರ ನೈತಿಕ ಬೆಳವಣಿಗೆಯ ಸಿದ್ಧಾಂತ. ಇದನ್ನ ನಮ್ಮ ನೈತಿಕತೆಯ ಒಂದು ಮ್ಯಾಪ್ ಅಂತಾನೂ ಹೇಳ್ಬೋದು. ಕೋಲ್ಬರ್ಗ್ ಅವರಿಗೆ ನಾವು ಹೌದು ಅಂತೀವಾ ಅಥವಾ ಇಲ್ಲ ಅಂತೀವಾ ಅನ್ನೋದು ಮುಖ್ಯವಾಗಿರ್ಲಿಲ್ಲ. ಅವರಿಗೆ ಬೇಕಾಗಿದ್ದು ಆ ಉತ್ತರಕ್ಕೆ ಕಾರಣ ಏನು ಅನ್ನೋದು. ಯಾಕೆ ಆ ನಿರ್ಧಾರ ತಗೊಂಡ್ವಿ? ಆ ನಿರ್ಧಾರದ ಹಿಂದಿನ ನಮ್ಮ ಆಲೋಚನಾ ಪ್ರಕ್ರಿಯೆ, ಆ ರೀಸನಿಂಗ್ ಇದೆಯಲ್ಲ, ಅದೇ ಅವರಿಗೆ ಮುಖ್ಯವಾಗಿತ್ತು. ಕೋಲ್ಬರ್ಗ್ ಅವರು ನಮ್ಮ ನೈತಿಕ ಬೆಳವಣಿಗೆಯನ್ನ ಒಂದು ಏಣಿಗೆ ಹೋಲಿಸ್ತಾರೆ. ಇದರಲ್ಲಿ 3 ದೊಡ್ಡ ಮೆಟ್ಲುಗಳಿವೆ. ಬನ್ನಿ, ಈ ವಿಶ್ಲೇಷಣೆಯಲ್ಲಿ ನಾವೆಲ್ಲ ಸೇರಿ ಈ ಏಣಿಯನ್ನ ಹತ್ತೋಣ. ಒಂದೊಂದೇ ಮೆಟ್ಟಲನ್ನ ಏರುತ್ತಾ ನಮ್ಮ ಯೋಚನಾ ಲಹರಿ ಹೇಗೆ ಬದಲಾಗ್ತಾ ಹೋಗುತ್ತೆ ಅಂತ ನೋಡೋಣ. ಸರಿ, ಹಾಗಿದ್ರೆ ಆ ಏಣಿಯ ಮೊದಲ ಮೆಟ್ಟಲಿಂದ ಶುರು ಮಾಡೋಣ. ನಮ್ಮ ಚಿಕ್ಕ ವಯಸ್ಸಿನಿಂದ ಹಿಡಿದು ದೊಡ್ಡವರಾಗೋ ತನಕ ನಮ್ಮ ನೈತಿಕ ಚಿಂತನೆ ಹೇಗೆಲ್ಲ ವಿಕಾಸನಗೊಳ್ಳುತ್ತೆ ಅಂತ ನೋಡೋಣ ಬನ್ನಿ. ಮೊದಲನೇ ಹಂತ ಅಂದ್ರೆ ಪೂರ್ವ ಸಾಂಪ್ರದಾಯಿಕ ನೈತಿಕತೆ. ಇಲ್ಲಿ ಫೋಕಸ್ ಪೂರ್ತಿ ನನ್ನ ಮೇಲೆ ಇರುತ್ತೆ. ಇಟ್ಸ್ ಆಲ್ ಅಬೌಟ್ ಮೀ ಅನ್ನೋ ಥರ. ಇದರಲ್ಲಿ ಮೊದಲನೇ ಸ್ಟೇಜ್ ವಿಧೇಯತೆ ಮತ್ತು ಶಿಕ್ಷೆ. ಅಂದ್ರೆ ಸಿಕ್ಕಿಬಿದ್ರೆ ಶಿಕ್ಷೆ ಆಗುತ್ತೆ, ಅದಕ್ಕೆ ಆ ಕೆಲ್ಸ ಮಾಡ್ಬಾರ್ದು, ಸಿಂಪಲ್. ಇನ್ನು ಎರಡನೇ ಸ್ಟೇಜ್ ವ್ಯಕ್ತಿವಾದ. ನಿನಗೆ ನಾನು ಸಹಾಯ ಮಾಡಿದ್ರೆ ಬದಲಿಗೆ ನನಗೇನ್ ಸಿಗುತ್ತೆ ಅನ್ನೋ ಡೀಲ್. ಇದನ್ನ ನಾವು ಹೆಚ್ಚಾಗಿ ಮಕ್ಕಳಲ್ಲಿ ನೋಡ್ತೀವಿ ಅಲ್ವಾ? ಓಕೆ, ಈಗ ಏಣಿಯ 8ನೇ ಮೆಟ್ಟಿಲಿಗೆ ಬರೋಣ. ಇದು ಸಾಂಪ್ರದಾಯಿಕ ನೈತಿಕತೆ. ಇಲ್ಲಿ ಫೋಕಸ್ ನಾನು ಅನ್ನೋದ್ರಿಂದ ನಾವು, ಅಂದ್ರೆ ನಮ್ಮ ಗುಂಪು, ನಮ್ಮ ಸಮಾಜ ಅನ್ನೋದರ ಕಡೆಗೆ ಶಿಫ್ಟ್ ಆಗುತ್ತೆ. 3ನೇ ಸ್ಟೇಜ್ನಲ್ಲಿ ಎಲ್ಲರೂ ನನ್ನನ್ನ ಒಳ್ಳೆಯವನನ್ಕೋಬೇಕು, ಗುಡ್ ಬಾಯ್, ಗುಡ್ ಗರ್ಲ್ ಅನ್ನಿಸ್ಕೊಳ್ಬೇಕು ಅನ್ನೋದು ಮುಖ್ಯವಾಗತ್ತೆ. ಇನ್ನು 4ನೇ ಸ್ಟೇಜ್, ಇದು ಸಮಾಜದ ಕಾನೂನು ನಿಯಮಗಳ ಬಗ್ಗೆ. ಕಾನೂನು ಪಾಲನೆ ಮಾಡಿದ್ರೆ ತಾನೇ ಸಮಾಜದಲ್ಲಿ ಒಂದು ವ್ಯವಸ್ಥೆ ಇರೋದು, ಅದಕ್ಕೆ ನಿಯಮಗಳನ್ನ ಪಾಲಿಸ್ಬೇಕು ಅನ್ನೋ ಯೋಚನೆ ಇಲ್ಲಿ ಬಲವಾಗಿರತ್ತೆ. ಕೊನೆಯದಾಗಿ ಏಣಿಯ ತುತ್ತತುದಿ, ಉತ್ತರ ಸಾಂಪ್ರದಾಯಿಕ ನೈತಿಕತೆ. ಕೋಲ್ಬರ್ಗ್ ಹೇಳೋ ಪ್ರಕಾರ ಕೆಲವು ಮಂದಿ ಮಾತ್ರ ಈ ಹಂತಕ್ಕೆ ತಲುಪುತ್ತಾರಂತೆ. ಇಲ್ಲಿ 5ನೇ ಸ್ಟೇಜ್ನಲ್ಲಿ ಕಾನೂನು ಅಂದ್ರೆ ಅದೇ ಫೈನಲ್ ಅಂತಲ್ಲ, ಸಮಾಜದ ಒಳಿತಿಗೋಸ್ಕರ ಅದನ್ನ ಬದಲಾಯಿಸಬಹುದು ಅನ್ನೋ ತಿಳುವಳಿಕೆ ಬರುತ್ತೆ. ಇನ್ನು 6ನೇ ಕೊನೆಯ ಸ್ಟೇಜ್ ಇದೆಯಲ್ಲ, ಇದು ಕಾನೂನಿಗಿಂತಲೂ ಮಿಗಿಲಾದದ್ದು. ಇಲ್ಲಿ ವ್ಯಕ್ತಿಗಳು ನ್ಯಾಯ, ಸಮಾನತೆ, ಮಾನವೀಯತೆ ಅನ್ನೋ ಸಾರ್ವತ್ರಿಕ ತತ್ವಗಳಿಗೆ ಬದ್ಧರಾಗಿರ್ತಾರೆ. ಕಾನೂನೇ ಇರ್ಲಿ ಬೇರೆನೇ ಇರ್ಲಿ, ಈ ತತ್ವಗಳೇ ಅವರಿಗೆ ಮುಖ್ಯ. ಈ ಕೋಲ್ಬರ್ಗ್ ಅವರ ಏಣಿಯ ಥಿಯರಿ ಕೇಳೋಕೆ ತುಂಬಾ ಚೆನ್ನಾಗಿದೆ, ಆದ್ರೆ ಇದ್ರಲ್ಲಿ ಯಾವುದೇ ಕೊರತೆ ಇಲ್ವಾ? ಖಂಡಿತ ಇದೆ. ಇದೊಂದು ಪರ್ಫೆಕ್ಟ್ ಮಾಡೆಲ್ ಅಂತ ಹೇಳೋಕ್ಕಾಗಲ್ಲ. ಹಾಗಿದ್ರೆ ಇದರ ಮೇಲಿರುವ ಕೆಲವು ಪ್ರಮುಖ ವಿಮರ್ಶೆಗಳನ್ನ ನೋಡೋಣ ಬನ್ನಿ. ಇದರ ಮೇಲಿರೋ ಕೆಲವು ದೊಡ್ಡ ಟೀಕೆಗಳು ಅಂದ್ರೆ, ಮೊದಲನೇದಾಗಿ, ಇದು ಕೇವಲ ಪಾಶ್ಚಿಮಾತ್ಯ ಸಂಸ್ಕೃತಿಯನ್ನೇ ಗಮನದಲ್ಲಿಟ್ಕೊಂಡು ಮಾಡಿರೋ ಥಿಯರಿನಾ? ಬೇರೆ ಸಂಸ್ಕೃತಿಗಳಿಗೆ ಇದು ಅನ್ವಯಿಸ್ವಲ್ವಾ? ಎರಡನೇದು, ಇದು ಲಿಂಗ ತಾರತಮ್ಯ ಮಾಡುತ್ತಾ? ಪುರುಷರ ನೈತಿಕತೆಯನ್ನೇ ಇದು ಅಳತೆಗೋಲಡಿಟ್ಕೊಂಡಿದ್ಯಾ? ಮೂರನೇದು, ನಾವು ಯೋಚನೆ ಮಾಡೋದೊಂದಾದ್ರೆ ನಿಜ ಜೀವನದಲ್ಲಿ ನಡ್ಕೊಳ್ಳೋದೇ ಬೇರೆ ಆಗಿರುತ್ತಲ್ವಾ? ಹಾಗಾದ್ರೆ ಯೋಚನೆಗೂ ನಡವಳಿಕೆಗೂ ಸಂಬಂಧ ಎಲ್ಲಿ? ಕೊನೆಯದಾಗಿ, ಇಷ್ಟೆಲ್ಲ ತರ್ಕದ ಮಾತಾಡುವಾಗ ನಮ್ಮ ಭಾವನೆಗಳಿಗೆ ಜಾಗವೇ ಇಲ್ವಾ? ಇವೆಲ್ಲ ತುಂಬಾನೇ ಮುಖ್ಯವಾದ ಪ್ರಶ್ನೆಗಳು. ಇದೇ ಸಂದರ್ಭದಲ್ಲಿ ಕ್ಯಾರೋಲ್ ಗಿಲ್ಲಿಗನ್ ಅನ್ನೋ ಮನಶ್ಶಾಸ್ತ್ರಜ್ಞೆ ಒಂದು ಇಂಟ್ರೆಸ್ಟಿಂಗ್ ಪಾಯಿಂಟ್ ಹೇಳ್ತಾರೆ. ಅವ್ರು ಹೇಳೋದು, ಕೋಲ್ಬರ್ಗ್ ಅವರದು ನ್ಯಾಯದ ದೃಷ್ಟಿಕೋನ. ಅಂದ್ರೆ ನಿಯಮ, ಹಕ್ಕುಗಳು, ಕಾನೂನು, ಇದ್ರ ಸುತ್ತನೇ ಅವ್ರ ಥಿಯರಿ ಇದೆ. ಆದ್ರೆ ಇನ್ನೊಂದು ದೃಷ್ಟಿಕೋನ ಇದೆ, ಅದು ಕಾಳಜಿಯ ದೃಷ್ಟಿಕೋನ. ಇದು ಸಂಬಂಧಗಳಿಗೆ, ಸಹಾನುಭೂತಿಗೆ ಹೆಚ್ಚು ಬೆಲೆ ಕೊಡುತ್ತೆ. ಗಿಲ್ಲಿಗನ್ ಅವ್ರ ಪ್ರಕಾರ ಈ ಎರಡನೇ ದೃಷ್ಟಿಕೋನ ಮಹಿಳೆಯರ ನೈತಿಕ ಚಿಂತನೆಯನ್ನ ಹೆಚ್ಚು ನಿಖರವಾಗಿ ಪ್ರತಿನಿಧಿಸುತ್ತೆ. ಸರಿ, ಇಷ್ಟೆಲ್ಲ ವಿಮರ್ಶೆಗಳು, ಟೀಕೆಗಳೆಲ್ಲ ಇವೆ. ಹಾಗಿದ್ರೆ ಈ ಥಿಯರಿ ಇವತ್ತಿಗೂ ಯಾಕೆ ಮುಖ್ಯ?
ಯಾಕಂದ್ರೆ ಎಲ್ಲ ಮಿತಿಗಳ ನಡುವೆಯೂ ಇದು ನಮ್ಮ ನೈತಿಕ ನಿರ್ಧಾರಗಳ ಹಿಂದಿನ ಏಕೆ ಅನ್ನೋ ಪ್ರಶ್ನೆಗೆ ಉತ್ತರ ಹುಡುಕೋಕೆ ನಮ್ಗೊಂದು ಫ್ರೇಮ್ವರ್ಕ್ ಕೊಡುತ್ತೆ. ಸೊ ಕೊನೆಯಲ್ಲಿ ನಾವು ಅರ್ಥ ಮಾಡ್ಕೋಬೇಕಾಗಿರೋದಿಷ್ಟೇ, ಕೋಲ್ಬರ್ಟ್ ಅವರ ಈ ಏಣಿ ಯಾವುದು ಸರಿ ಯಾವುದು ತಪ್ಪು ಅಂತ ಜಡ್ಜ್ಮೆಂಟ್ ಕೊಡೋಕಿರೋ ಟೂಲ್ ಅಲ್ಲ. ಬದಲಿಗೆ ನಾವು ಮತ್ತು ನಮ್ಮ ಸುತ್ತಮುತ್ತ ಇರೋರು ಸರಿ ತಪ್ಪುಗಳ ಬಗ್ಗೆ ಹೇಗೆ ಯೋಚನೆ ಮಾಡ್ತೀವಿ ಅಂತ ಅರ್ಥ ಮಾಡ್ಕೊಳ್ಳೋಕಿರೋ ಒಂದು ನಕ್ಷೆ, ಒಂದು ಭಾಷೆ. ಇದು ನಮ್ಮ ಮಾತುಕತೆಗಳನ್ನ ಇನ್ನೂ ಆಳವಾಗಿ ಅರ್ಥ ಮಾಡ್ಕೊಳ್ಳೋಕೆ ಸಹಾಯ ಮಾಡುತ್ತೆ. ಹೋಗೋ ಮುನ್ನ ಒಂದೇ ಒಂದು ಪ್ರಶ್ನೆ. ಒಂದು ವೇಳೆ ಕಾನೂನು ಒಂದು ಹೇಳುತ್ತೆ, ಆದ್ರೆ ನಮ್ದೇ ವೈಯಕ್ತಿಕ ನೈತಿಕ ತತ್ವಗಳು ಅದಕ್ಕೆ ವಿರುದ್ಧವಾಗಿ ಇನ್ನೊಂದನ್ನೇ ಹೇಳುತ್ತೆ. ಅಂದ್ರೆ ಆಗ ನಾವು ಯಾವುದನ್ನ ಆಯ್ಕೆ ಮಾಡ್ಕೋಬೇಕು, ಯಾವುದನ್ನ ಪಾಲಿಸ್ಬೇಕು? ನೋಡಿ, ಇದೇ ಉತ್ತರ ಸಾಂಪ್ರದಾಯಿಕ ನೈತಿಕತೆಯ ಹೃದಯ. ನಾವೆಲ್ಲರೂ ಜೀವನದ ಒಂದಲ್ಲ ಒಂದು ಹಂತದಲ್ಲಿ ಎದುರಿಸಲೇಬೇಕಾದ ಸವಾಲಿದು. ಇದ್ರ ಬಗ್ಗೆ ಯೋಚನೆ ಮಾಡಿ.